ಸ್ಪರ್ಧಾತ್ಮಕ ಎಕ್ಸಾಮ್ಸ್ಗಳ ತಯಾರಿಯನ್ನು ನಡೆಸುವಂತಹ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ತಥಾಗತ್ ಆನ್ಲೈನ್ ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಕೋರಿಕೆಯಂತೆ ಡಿಸೆಂಬರ್ ತಿಂಗಳಿನ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ನವೆಂಬರ್ 15ರಿಂದ ಡಿಸೆಂಬರ್ 15ರವರೆಗಿನ ಪ್ರಚಲಿತ ಘಟನೆಗಳ PDF ಅನ್ನು ನಾನು ಎರಡನೇ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಅದನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ, ಸ್ನೇಹಿತರೆ ಈಗ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಮೊದಲನೆಯ ಪ್ರಶ್ನೆ, ವಿಶ್ವ ಮೀನುಗಾರಿಕಾ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ನಾ ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ನವೆಂಬರ್ 11 ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ನವೆಂಬರ್ 11 ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ನವೆಂಬರ್ 19 ಭಾರತದ ಪ್ರಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಆದಂತಹ ಇಂದಿರಾ ಗಾಂಧಿಯವರ ಜನನ ದಿನವಾದಂತಹ ನವೆಂಬರ್ 19 ಭಾರತದಲ್ಲಿ ರಾಷ್ಟ್ರೀಯ ಭಾವೈಕ್ಯತಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ರಾಷ್ಟ್ರೀಯ ಭಾವೈಕ್ಯತಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ನವೆಂಬರ್ 20 ವಿಶ್ವ ಮಕ್ಕಳ ಹಕ್ಕುಗಳ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ವಿಶ್ವ ಮಕ್ಕಳ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಸ್ನೇಹಿತರೆ, ನೀವು ಈಗಾಗಲೇ ವಿಶ್ವ ಮೀನುಗಾರಿಕಾ ದಿನ ಯಾವುದು ಅಂತ ತಿಳಿದುಕೊಂಡಿರಬಹುದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಅದು ನವೆಂಬರ್ 11 ವಿಶ್ವ ಮೀನುಗಾರಿಕಾ ದಿನವಾಗಿದೆ. ಸ್ನೇಹಿತರೆ, ಪ್ರತಿ ವರ್ಷ ವಿಶ್ವ ಮೀನುಗಾರಿಕಾ ದಿನವನ್ನು ನವೆಂಬರ್ 21ರಂದು ಪ್ರಪಂಚಾದ್ಯಂತ ಮೀನುಗಾರರ ಸಮುದಾಯಗಳಿಂದ ಆಚರಿಸಲಾಗುತ್ತದೆ. ಇದು ಆರೋಗ್ಯಕರ ಸಾಗರಗಳ ಮತ್ತು ಪರಿಸರಗಳ ವ್ಯವಸ್ಥೆಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಮತ್ತು ಜಗತ್ತಿನಲ್ಲಿ ಮೀನುಗಾರಿಕೆಯ ಸಮರ್ಥನೀಯ ದಾಸ್ತಾನುಗಳನ್ನು ಖಾತ್ರಿಪಡಿಸುತ್ತದೆ. 2021 5ನೇ ವಿಶ್ವ ಮೀನುಗಾರಿಕಾ ದಿನವಾಗಿದೆ. ಮೊದಲ ವಿಶ್ವ ಮೀನುಗಾರಿಕಾ ದಿನವನ್ನು ನವೆಂಬರ್ 21, 2015ರಂದು ಆಚರಿಸಲಾಗಿತ್ತು. ಅದೇ ಒಂದು ದಿನ ಅಂತಾರಾಷ್ಟ್ರೀಯ ಮೀನುಗಾರರ ಸಂಘಟನೆಯ ಮಹಾ ಉದ್ಘಾಟನೆಯನ್ನು ನವದೆಹಲಿಯಲ್ಲಿ ನಡೆಸಲಾಯಿತು. ಸ್ನೇಹಿತರೆ, ಭಾರತ ಸರ್ಕಾರವು ವಿಶ್ವ ಮೀನುಗಾರಿಕಾ ದಿನದ ಪ್ರಯುಕ್ತವಾಗಿ ಅಂದರೆ ನವೆಂಬರ್ 21ರಂದು ಕೇಂದ್ರ ಸರ್ಕಾರವು ಭಾರತದಲ್ಲಿ ಪ್ರಗತಿ ಸಾಧಿಸಿದ ವಿವಿಧ ಜಿಲ್ಲೆ ಮತ್ತು ರಾಜ್ಯಗಳಿಗೆ ಅತ್ಯುತ್ತಮ ಮೀನುಗಾರಿಕಾ ಉದ್ಯಮ ಪುರಸ್ಕಾರವನ್ನು ನೀಡಲಾಗಿದೆ. ಅವುಗಳ ಕೋಷ್ಟಕವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ಸ್ನೇಹಿತರೆ. ಅವು ಯಾವುವು ಅಂತ ಅಂದರೆ, ಅತ್ಯುತ್ತಮ ಸಾಗರ ಜಿಲ್ಲೆಯಾಗಿ ಬಾಲ್ಸೋರ್ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ. ಅತ್ಯುತ್ತಮ ಸಾಗರ ಜಿಲ್ಲೆಯಾಗಿ ಒಡಿಸ್ಸಾ ರಾಜ್ಯದ ಬಾಲ್ಸೋರ್ ಜಿಲ್ಲೆಗೆ ಮೀನುಗಾರಿಕಾ ಉದ್ಯಮದ ಪುರಸ್ಕಾರ ದೊರೆತಿದೆ. ಅದೇ ರೀತಿಯಾಗಿ ಅತ್ಯುತ್ತಮ ಸಮುದ್ರ ರಾಜ್ಯವಾಗಿ ಆಂಧ್ರ ಪ್ರದೇಶ ಈ ಒಂದು ಪುರಸ್ಕಾರವನ್ನು ಪಡೆದುಕೊಂಡಿದೆ. ಅತ್ಯುತ್ತಮ ಒಳನಾಡಿನ ಜಿಲ್ಲೆಯಾಗಿ ಬಾಲ್ಘಾಟ್ ಮಧ್ಯಪ್ರದೇಶದ ಜಿಲ್ಲೆಯಾದಂತಹ ಬಾಲ್ಘಾಟ್ ಪಡೆದುಕೊಂಡಿದೆ. ಅತ್ಯುತ್ತಮ ಒಳನಾಡಿನ ರಾಜ್ಯವಾಗಿ ತೆಲಂಗಾಣ ರಾಜ್ಯ ಅತ್ಯುತ್ತಮ ಮೀನುಗಾರಿಕಾ ಉದ್ಯಮ ಪುರಸ್ಕಾರವನ್ನು ಪಡೆದುಕೊಂಡಿದೆ. ಅತ್ಯುತ್ತಮ ಗುಡ್ಡಗಾಡು ಮತ್ತು ಈಶಾನ್ಯ ಜಿಲ್ಲೆಯಾಗಿ ಬೊಂಗೈಗಾಂವ್ ಅಸ್ಸಾಂನ ಜಿಲ್ಲೆಯಾದಂತಹ ಬೊಂಗೈಗಾಂವ್ ಪಡೆದುಕೊಂಡಿದೆ. ಅತ್ಯುತ್ತಮ ಗುಡ್ಡಗಾಡು ಮತ್ತು ಈಶಾನ್ಯ ರಾಜ್ಯವಾಗಿ ತ್ರಿಪುರಾ ರಾಜ್ಯ ಪಡೆದುಕೊಂಡಿದೆ. ಸ್ನೇಹಿತರೆ, ಇಷ್ಟು ಎಕ್ಸಾಮ್ಸ್ಗಳ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಅದೇ ರೀತಿಯಾಗಿ ಮೀನುಗಾರಿಕೆ ವಲಯದ ಅಭಿವೃದ್ಧಿಗಾಗಿ ನಮ್ಮ ಭಾರತ ಸರ್ಕಾರದ ಪ್ರಮುಖ ಯೋಜನೆಗಳನ್ನು ನಾವಿಲ್ಲಿ ನೋಡೋಣ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ. ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಆಗಿದೆ. ಇದು ಭಾರತ ಸರ್ಕಾರದ 20,050 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯಾಗಿದೆ. ಇದು 2020-21ರಿಂದ 2024-25ರ ಅವಧಿಗೆ ಅನ್ವಯವಾಗುವಂತೆ ಜಾರಿಗೆ ತರಲಾಗಿದೆ. ಈ ಕಾರ್ಯಕ್ರಮದ ಗುರಿ ಏನು ಅಂತ ಅಂದರೆ 2024ರಿಂದ 25ರ ವೇಳೆಗೆ 2.2 ಕೋಟಿ ಟನ್ ಮೀನನ್ನು ಉತ್ಪಾದಿಸುವುದು ಮತ್ತು 55 ಲಕ್ಷ ಮಂದಿಗೆ ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವುದು ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಸ್ನೇಹಿತರೆ, ಇಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ, 2021ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾವ ಸಂಸ್ಥೆಗೆ ನೀಡಲಾಗಿದೆ? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳಲ್ಲಿ ಕೂಡ ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ 2021ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪ್ರಥಮ್ ಎಂಬಂತಹ ಸಂಸ್ಥೆಗೆ ನೀಡಲಾಗಿದೆ. ಸ್ನೇಹಿತರೆ, ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯು ಇತ್ತೀಚೆಗೆ ನಾಗರಿಕ ಸಮಾಜದ ಸಂಘಟನೆಯಾದ ಪ್ರಥಮ್ ಎಂಬಂಥ ಒಂದು ಸಂಸ್ಥೆಗೆ 2021ರ ಶಾಂತಿ ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಒಂದು ಪ್ರಥಮ್ ಎಂಬಂತಹ ಸಂಘಟನೆ ಭಾರತದಲ್ಲಿ ಮತ್ತು ಪ್ರಪಂಚಾದ್ಯಂತ ಹಿಂದುಳಿದ ಮಕ್ಕಳ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ತನ್ನನ್ನು ತಾನು ಸಮರ್ಪಿಸಿಕೊಂಡಿದೆ. ಶಾಂತಿ ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಮಾಜಿ ಪ್ರಧಾನಿ
ಗಾಂಧಿಯವರ ನೆನಪಿಗಾಗಿ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಅನ್ನ ಓಪನ್ ಮಾಡಲಾಗಿದೆ. ಅದು ಇಂದಿರಾ ಗಾಂಧಿ ಸ್ಮಾರಕ ಟ್ರಸ್ಟ್. ಇದನ್ನ 1986ರಲ್ಲಿ ಈ ಒಂದು ಇಂದಿರಾ ಗಾಂಧಿ ಸ್ಮಾರಕ ಟ್ರಸ್ಟ್ ಅನ್ನ ಸ್ಥಾಪಿಸಲಾಯಿತು. ಸ್ನೇಹಿತರೆ, ಇದು ಪ್ರಶಸ್ತಿ ಪತ್ರದೊಂದಿಗೆ 25 ಲಕ್ಷ ರೂಪಾಯಿಗಳ ವಿತ್ತೀಯ ಪ್ರಶಸ್ತಿಯನ್ನ ಒಳಗೊಂಡಿದೆ. ಅಂತಾರಾಷ್ಟ್ರೀಯ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ಶಾಂತಿ ಮತ್ತು ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಕೆಲಸ ಮಾಡುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಸ್ನೇಹಿತರೆ, 2021ರಲ್ಲಿ ಪ್ರಥಮ್ ಎಂಬಂತಹ ಸಂಸ್ಥೆಗೆ ಈ ಒಂದು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ಸಂಸ್ಥೆಗಳು ಏಷ್ಯಾ ಪೆಸಿಫಿಕ್ ಬ್ರಾಡ್ಕಾಸ್ಟಿಂಗ್ ಯೂನಿಯನ್ ಯುನೆಸ್ಕೋ ಟುಗೆದರ್ ಪೀಸ್ ಮೀಡಿಯಾ ಅವಾರ್ಡ್ಸ್ 2021 ಪ್ರಶಸ್ತಿಯನ್ನ ಗೆದ್ದಿವೆ? ಸ್ನೇಹಿತರೆ, ಈ ಒಂದು ಪ್ರಶಸ್ತಿಯು ಸ್ವಲ್ಪ ದೊಡ್ಡದಾಗಿದೆ. ಇದನ್ನ ಮತ್ತೊಂದು ಸಾರಿ ಹೇಳ್ತೀನಿ. ಭಾರತದ ಯಾವ ಸಂಸ್ಥೆಗಳು ಏಷ್ಯಾ ಪೆಸಿಫಿಕ್ ಬ್ರಾಡ್ಕಾಸ್ಟಿಂಗ್ ಯೂನಿಯನ್ ಯುನೆಸ್ಕೋ ಟುಗೆದರ್ ಪೀಸ್ ಮೀಡಿಯಾ ಅವಾರ್ಡ್ಸ್ 2021 ಪ್ರಶಸ್ತಿಯನ್ನ ಗೆದ್ದಿದೆ? ಈ ಒಂದು ಪ್ರಶಸ್ತಿಯನ್ನ ಮಾಧ್ಯಮ ಕ್ಷೇತ್ರಕ್ಕೆ ನೀಡುವಂತಹ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯು ಮಲೇಷ್ಯಾದ ಕೋಲಾಲಂಪುರದಲ್ಲಿ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಯಿತು. ಈ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಭಾರತದ 2 ಸಂಸ್ಥೆಗಳು ಯಾವುವು ಅಂತಂದ್ರೆ ನೀವು ಇಲ್ಲಿ ನೋಡಬಹುದು. ಆಪ್ಷನ್ ಡಿ, ಎ ಮತ್ತು ಬಿ ಸರಿಯಾಗಿವೆ. ಸ್ನೇಹಿತರೆ, ಭಾರತದ ಆಲ್ ಇಂಡಿಯಾ ರೇಡಿಯೋ ಸಂಸ್ಥೆ ಮತ್ತು ದೂರದರ್ಶನ ಸಂಸ್ಥೆಗಳು ಏಷ್ಯಾ ಪೆಸಿಫಿಕ್ ಬ್ರಾಡ್ಕಾಸ್ಟಿಂಗ್ ಯೂನಿಯನ್ ಮತ್ತು ಯುನೆಸ್ಕೋ ಟುಗೆದರ್ ಪೀಸ್ ಮೀಡಿಯಾ ಅವಾರ್ಡ್ಸ್ 2021 ಪ್ರಶಸ್ತಿಯನ್ನ ಗೆದ್ದಿವೆ. ಹಾಗಾದ್ರೆ ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನ ಇಂಡಿಯಾದ ಯಾವ ಕಾರ್ಯಕ್ರಮಗಳು ಈ ಒಂದು ಪ್ರಶಸ್ತಿಯನ್ನ ಗೆದ್ದುಕೊಳ್ತು ಅಂತ ನೋಡೋದಾದರೆ, ದೂರದರ್ಶನದ ಕಾರ್ಯಕ್ರಮವಾದ ಡಿಯಾಫಿನೆಟ್ಲಿ ಲೀಡಿಂಗ್ ದ ವೇ ಕಾರ್ಯಕ್ರಮವು ಲಿವಿಂಗ್ ವೆಲ್ ವಿತ್ ಸೂಪರ್ ಡೈವರ್ಸಿಟಿ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಗೆದ್ದುಕೊಳ್ತು. ಸ್ನೇಹಿತರೆ, ಇಂಪಾರ್ಟೆಂಟ್ ಇದು. ಆಲ್ ಇಂಡಿಯಾ ರೇಡಿಯೋದ ಲಿವಿಂಗ್ ಆನ್ ದಿ ಎಡ್ಜ್ ದಿ ಕೋಸ್ಟಲ್ ಲೈಫ್ಸ್ ಎಂಬ ಕಾರ್ಯಕ್ರಮವು ನೈಸರ್ಗಿಕತೆಯೊಂದಿಗೆ ನೈತಿಕ ಮತ್ತು ಸುಸ್ಥಿರ ಸಂಬಂಧ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಳ್ತು. ಸ್ನೇಹಿತರೆ, ದೂರದರ್ಶನದ ಕಾರ್ಯಕ್ರಮವಾದ ಡಿಯಾಫಿನೆಟ್ಲಿ ಲೀಡಿಂಗ್ ದಿ ವೇ ಕಾರ್ಯಕ್ರಮದ ವಿಶೇಷತೆ ಎಂದರೆ ವಿಶೇಷ ಸಾಮರ್ಥ್ಯವುಳ್ಳ ವ್ಯಕ್ತಿಗಳು ತಮ್ಮ ಜೀವನವನ್ನು ಘನತೆಯಿಂದ ಬದುಕುವಂತೆ ಪ್ರೇರೇಪಿಸುವುದು ಈ ಒಂದು ಕಾರ್ಯಕ್ರಮದ ವಿಶೇಷತೆಯಾಗಿದೆ ಮತ್ತು ಉದ್ದೇಶವಾಗಿದೆ. ಇದನ್ನು ದೂರದರ್ಶನ ದೆಹಲಿ ಕಾರ್ಯಕ್ರಮದ ನಿರ್ವಾಹಕರಾದಂತಹ ಪ್ರದೀಪ್ ಅಗ್ನಿಹೋತ್ರಿಯವರು ನಿರ್ಮಿಸಿ ನಿರ್ದೇಶಿಸಿದ್ದಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಆಲ್ ಇಂಡಿಯಾ ರೇಡಿಯೋದ ಲಿವಿಂಗ್ ಆನ್ ದಿ ಎಡ್ಜ್ ದಿ ಕೋಸ್ಟಲ್ ಲೈಫ್ ಕಾರ್ಯಕ್ರಮದ ವಿಶೇಷತೆ ಎಂದರೆ ಅಂಚಿನಲ್ಲಿ ವಾಸಿಸುವ ಕರಾವಳಿ ಜೀವನ. ಇದು ವಿಶಾಖಪಟ್ಟಣಂ ಕರಾವಳಿ ಅಂಚಿನಲ್ಲಿ ವಾಸಿಸುವ ಮೀನುಗಾರರ ಸಮುದಾಯಗಳ ಜೀವನವನ್ನ ಅನ್ವೇಷಿಸುವಂತಹ ಸರಣಿಯ ಕಾರ್ಯಕ್ರಮವಾಗಿದೆ. ಈ ಒಂದು ಕಾರ್ಯಕ್ರಮವನ್ನ ದೆಹಲಿಯ ಆಲ್ ಇಂಡಿಯಾ ರೇಡಿಯೋದ ಕಾರ್ಯಕ್ರಮ ನಿರ್ವಾಹಕರಾದಂತಹ ಶ್ರೀಮತಿ ಮೋನಿಕಾ ಗುಲಾಟಿಯವರು ನಿರ್ಮಿಸಿ ನಿರ್ದೇಶಿಸಿದ್ದಾರೆ. ಸ್ನೇಹಿತರೆ, ಇಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯಿಂದ ಯಾವ ಗ್ರಾಮವನ್ನು ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಎಂದು ಆಯ್ಕೆ ಮಾಡಲಾಗಿದೆ? ಸ್ನೇಹಿತರೆ, ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯಾದಂತಹ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಇದು ಭಾರತದಿಂದ 3 ಹಳ್ಳಿಗಳನ್ನು ಆಯ್ಕೆ ಮಾಡಲಾಗಿತ್ತು. ಈ ಒಂದು ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮಗಳ ಆಯ್ಕೆಗಳ ಪಟ್ಟಿಗೆ ಅವು ಯಾವುವು ಅಂತಂದ್ರೆ ಮೇಘಾಲಯದ ಕಾಂಗ್ತಾಂಗ್, ಮಧ್ಯಪ್ರದೇಶ ಲಾಲ್ಪುರ್ ಖಾಸ್, ತೆಲಂಗಾಣದ ಪೋಚಂಪಲ್ಲಿ. ಈ 3 ಗ್ರಾಮಗಳಲ್ಲಿ ಆಯ್ಕೆಯಾದಂತಹ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಯಾವುದು ಅಂತಂದ್ರೆ ನೀವು ಆಪ್ಷನ್ಸ್ಗಳಲ್ಲಿ ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ತೆಲಂಗಾಣದ ಪೋಚಂಪಲ್ಲಿಯು ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಆಯ್ಕೆ ಮಾಡುವಂತಹ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮಗಳ ಆಯ್ಕೆಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ತೆಲಂಗಾಣದ ಪೋಚಂಪಲ್ಲಿ. ಸ್ನೇಹಿತರೆ, ಮೊದಲು ನಾವೀಗ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಬಗ್ಗೆ ತಿಳಿದುಕೊಂಡು ನಂತರ ಈ ಪೋಚಂಪಲ್ಲಿ ಗ್ರಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಇದು 1975 ನವೆಂಬರ್ 1ರಲ್ಲಿ ಸ್ಥಾಪನೆಯಾದಂತಹ ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಯಾಗಿದೆ. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ನ ಕೇಂದ್ರ ಕಚೇರಿ ಇದೆ. ಇದು ಇಂಪಾರ್ಟೆಂಟ್. ನಂತರ
ಈ ಒಂದು ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ನ ಉದ್ದೇಶ ಏನು, ಗುರಿ ಏನು ಅಂತಂದರೆ ಯಾವುದೇ ಒಂದು ದೇಶದ ಹಳ್ಳಿಗಳಲ್ಲಿ ಅಥವಾ ನಗರಗಳಲ್ಲಿ ಬೆಳೆದು ಬಂದಂತಹ ಪ್ರಾಚೀನ ಇತಿಹಾಸ, ತಾಣಗಳು, ಪರಿಸರ, ಸಂಸ್ಕೃತಿ, ಸಂಪ್ರದಾಯಗಳನ್ನು ಉತ್ತೇಜಿಸುವ ಸಲುವಾಗಿ ಹುಟ್ಟಿಕೊಂಡಂತಹ ವಿಶ್ವಸಂಸ್ಥೆಯ ಪ್ರಮುಖವಾದ ಅಂಗಸಂಸ್ಥೆಯಾಗಿದೆ ಸ್ನೇಹಿತರೆ. ಆದ್ದರಿಂದ ಇದು ತೆಲಂಗಾಣದ ಪೋಚಂಪಲ್ಲಿಯನ್ನು ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಎಂದು ಆಯ್ಕೆ ಮಾಡಿದೆ. ಇದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ನಂತರ ತೆಲಂಗಾಣದ ಪೋಚಂಪಲ್ಲಿ ಸ್ನೇಹಿತರೆ, ಇತಿಹಾಸ ಪ್ರಸಿದ್ಧವಾದಂತಹ ಭೂದಾನ ಚಳವಳಿಯು ಈ ತೆಲಂಗಾಣದ ಪೋಚಂಪಲ್ಲಿಯಿಂದ ಪ್ರಾರಂಭವಾಗಿದ್ದರಿಂದ ಇದನ್ನು ಭೂದಾನ ಪೋಚಂಪಲ್ಲಿ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಈ ಭೂದಾನ ಚಳವಳಿಯನ್ನು ಆಚಾರ್ಯ ವಿನೋಬಾ ಭಾವೆಯವರು ಅಹಿಂಸಾತ್ಮಕವಾದಂಥ ಚಳವಳಿಯಿಂದ ಪ್ರಾರಂಭ ಮಾಡ್ತಾರೆ. ಸ್ನೇಹಿತರೆ, ಈ ಭೂದಾನ ಚಳವಳಿಯ ರೂಪುರೇಷೆ ಏನು ಅಂತಂದರೆ ಶ್ರೀಮಂತ ಭೂ ಮಾಲೀಕರಿಂದ ಅಥವಾ ಜಮೀನ್ದಾರರಿಂದ ಸ್ವಯಂ ಪ್ರೇರಣೆಯಿಂದ ತಮ್ಮ ಭೂಮಿಯ ಶೇಕಡಾವಾರು ಭಾಗವನ್ನು ಭೂ ರೈತರಿಗೆ ನೀಡಲು ಮನವೊಲಿಸುವಂತಹ ಒಂದು ಪ್ರಯತ್ನವಾಗಿದೆ. ಸ್ನೇಹಿತರೆ, ಈ ಆಚಾರ್ಯ ವಿನೋಬಾ ಭಾವೆಯವರು ಗಾಂಧೀಜಿಯವರ ಸರ್ವೋದಯ ಮತ್ತು ಗ್ರಾಮ ಸ್ವರಾಜ್ಯದಿಂದ ಪ್ರಭಾವಿತರಾಗಿದ್ದರು. ಇವರಿಗೆ ಸಾಮಾಜಿಕ ಕಾರ್ಯದಲ್ಲಿ 1983ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸ್ನೇಹಿತರೆ, ಇಷ್ಟು ತೆಲಂಗಾಣದ ಈ ಪೋಚಂಪಲ್ಲಿ ಗ್ರಾಮದ ವಿಶೇಷತೆಯಾಗಿದೆ. ಮತ್ತು ಇನ್ನೊಂದು ವಿಶೇಷತೆಯನ್ನು ನೋಡುವುದಾದರೆ ಇಕಾತ್ ಶೈಲಿಯ ಸೀರೆಗಳು. ಈ ತೆಲಂಗಾಣದ ಪೋಚಂಪಲ್ಲಿಯಲ್ಲಿ ಇಕಾತ್ ಶೈಲಿಯ ಸೀರೆಗಳು ತುಂಬಾ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿವೆ. ಈ ಇಕಾತ್ ಶೈಲಿಯ ಸೀರೆಗಳಿಗೆ 2004ರಲ್ಲಿ GI ಟ್ಯಾಗ್ ಅನ್ನು ನೀಡಲಾಯಿತು. ಭೌಗೋಳಿಕ ಸೂಚಕದ ಸ್ಥಾನಮಾನವನ್ನು ನೀಡಲಾಯಿತು. ಆದ್ದರಿಂದ ಈ ಪೋಚಂಪಲ್ಲಿ ಗ್ರಾಮವನ್ನು ಭಾರತದ ರೇಷ್ಮೆ ನಗರ ಎಂದು ಕೂಡ ಕರೆಯುತ್ತಾರೆ. ಸ್ನೇಹಿತರೆ, ಇಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ, ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ನೇಹಿತರೆ, ಈ ಕೆಳಗಿನ ಹೇಳಿಕೆಗಳ ಆಧಾರದ ಮೇಲೆ ಉತ್ತರಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮೊದಲನೇ ಹೇಳಿಕೆ ಏನಿದೆ ಅಂತಂದರೆ, ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ರಾಷ್ಟ್ರವ್ಯಾಪಿ ಸ್ವಚ್ಛತಾ ಸಮೀಕ್ಷೆಯಾದ ಸ್ವಚ್ಛ ಸರ್ವೇಕ್ಷಣವನ್ನು 4 ಜನವರಿ 2018ರಂದು ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಭಾರತದಾದ್ಯಂತ ಪ್ರಾರಂಭಿಸಲಾಯಿತು. ಎರಡನೇ ಹೇಳಿಕೆಯನ್ನು ನೋಡೋಣ. 2021ರ ಸಮೀಕ್ಷೆಯಂತೆ ಇಂದೋರ್ ನಗರ ಸತತವಾಗಿ 5ನೇ ಬಾರಿಗೆ ಭಾರತದ ಸ್ವಚ್ಛ ನಗರವೆಂದು ಮತ್ತು ಭಾರತದ ಸ್ವಚ್ಛ ರಾಜ್ಯವೆಂದು ಛತ್ತೀಸ್ಗಢ ಆಯ್ಕೆಯಾಗಿದೆ. ಮೂರನೇ ಹೇಳಿಕೆ, ಸ್ವಚ್ಛ ಸರ್ವೇಕ್ಷಣ 2021ರಲ್ಲಿ ಅತಿ ವೇಗವಾಗಿ ಚಲಿಸುವ ಮೆಗಾ ಸಿಟಿ, ಫಾಸ್ಟೆಸ್ಟ್ ಮೂವರ್ ಮೆಗಾ ಸಿಟಿ ಎಂಬ ಹೆಗ್ಗಳಿಕೆಗೆ ಬೆಂಗಳೂರು ಮೆಗಾ ಸಿಟಿ ಪಾತ್ರವಾಗಿದೆ. ಸ್ನೇಹಿತರೆ, ಈ ಮೇಲಿನ ಹೇಳಿಕೆಗಳ ಆಧಾರದ ಮೇಲೆ ಉತ್ತರಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ ಸಿ 1, 2, 3 ಈ ಮೇಲಿನ 3 ಹೇಳಿಕೆಗಳು ಸರಿಯಾಗಿವೆ. ಸ್ನೇಹಿತರೆ, 3 ಹೇಳಿಕೆಗಳು ಸರಿಯಾದಂಥ ಹೇಳಿಕೆಗಳಾಗಿವೆ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಪ್ರತಿ ವರ್ಷ ಸ್ವಚ್ಛ ಸರ್ವೇಕ್ಷಣವನ್ನು ಬಿಡುಗಡೆ ಮಾಡುವಂಥ ಸಚಿವಾಲಯವಾಗಿದೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವರು ಯಾರು ಅಂತಂದರೆ ಹರ್ದೀಪ್ ಸಿಂಗ್ ಪುರಿ ಅವರಿದ್ದಾರೆ. ಹರ್ದೀಪ್ ಸಿಂಗ್ ಪುರಿ ಅವರು ವಸತಿ ಮತ್ತು ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವರಾಗಿದ್ದಾರೆ. ಇದನ್ನು 4 ಜನವರಿ 2018ರಿಂದ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಭಾರತದಾದ್ಯಂತ ಪ್ರಾರಂಭಿಸಲಾಯಿತು. ಸ್ನೇಹಿತರೆ, ಇನ್ನೊಂದು ಮಾಹಿತಿ ನಿಮಗೆ ಗೊತ್ತಿರಲಿ, 2017ರಲ್ಲಿ 39ನೇ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿಜಿಯವರು ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆಯನ್ನು ಪ್ರಾರಂಭ ಮಾಡುವುದಾಗಿ ಹೇಳಿಕೆಯನ್ನು ನೀಡ್ತಾರೆ. ಎರಡನೇ ಹೇಳಿಕೆಯನ್ನು ಅವಲೋಕನವನ್ನು ಮಾಡೋಣ. 2021ರ ಸಮೀಕ್ಷೆಯಂತೆ ಇಂದೋರ್ ನಗರ, ಮಧ್ಯಪ್ರದೇಶದ ಇಂದೋರ್ ನಗರ 5ನೇ ಬಾರಿಗೆ ಭಾರತದ ಸ್ವಚ್ಛ ನಗರವೆಂದು. ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಇಂದೋರ್ ನಗರ 5ನೇ ಬಾರಿಗೆ ಸತತವಾಗಿ 5ನೇ ಬಾರಿಗೆ ಭಾರತದ ಸ್ವಚ್ಛ ನಗರವೆಂದು ಆಯ್ಕೆಯಾಗಿದೆ. ಅದೇ ರೀತಿಯಾಗಿ ಭಾರತದ ಸ್ವಚ್ಛ ರಾಜ್ಯವೆಂದು ಛತ್ತೀಸ್ಗಢ ಆಯ್ಕೆಯಾಗಿದೆ. ಸ್ನೇಹಿತರೆ, ಅದೇ ರೀತಿಯಾಗಿ ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ. ಸ್ವಚ್ಛ ಸರ್ವೇಕ್ಷಣೆ 2021ರಲ್ಲಿ ಅತಿ ವೇಗವಾಗಿ ಚಲಿಸುವ ಮೆಗಾ ಸಿಟಿ, ಫಾಸ್ಟೆಸ್ಟ್ ಮೆಗಾ ಸಿಟಿ ಎಂಬ ಹೆಗ್ಗಳಿಕೆಗೆ ಕರ್ನಾಟಕದ ಬೆಂಗಳೂರು ಮೆಗಾ ಸಿಟಿ ಪಾತ್ರವಾಗಿದೆ. ಸ್ನೇಹಿತರೆ, ಆದ್ದರಿಂದ 3ನೇ ಹೇಳಿಕೆ ಕೂಡ ಸರಿಯಾಗಿದೆ. ಸ್ನೇಹಿತರೆ, ಇಲ್ಲಿ ನೀವು ನೋಡಬಹುದು ಸತತವಾಗಿ ಇದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಇಂದೋರ್, ಮಧ್ಯಪ್ರದೇಶದ ಇಂದೋರ್ ನಗರ ಸತತವಾಗಿ 5ನೇ ಬಾರಿಗೆ ಕ್ಲೀನೆಸ್ಟ್ ಸಿಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ನೇಹಿತರೆ, 1 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ನಗರಗಳ
ಪಟ್ಟಿಯಲ್ಲಿ 1,00,000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ನಗರಗಳ ಪಟ್ಟಿಯಲ್ಲಿ ಭಾರತದ ಸ್ವಚ್ಛ ನಗರವೆಂಬಂತಹ ಹೆಗ್ಗಳಿಕೆಗೆ ಇಂದೋರ್ ನಗರ 5ನೇ ಬಾರಿಗೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ 2021ರಲ್ಲಿ 2ನೇ ಸ್ಥಾನ ಯಾವುದು ಪಡ್ಕೋತು ಅಂತಂದರೆ ಗುಜರಾತ್ನ ನಗರವಾದಂತಹ ಸೂರತ್, 3ನೇ ಸ್ಥಾನ ಆಂಧ್ರ ಪ್ರದೇಶದ ವಿಜಯವಾಡ ಪಡೆದುಕೊಂಡಿತ್ತು. ಅದೇ ರೀತಿಯಾಗಿ 1,00,000ಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ಸ್ವಚ್ಛ ಸರ್ವೇಕ್ಷಣ ಪಟ್ಟಿಯಲ್ಲಿ ಭಾರತದ ಸ್ವಚ್ಛ ನಗರವೆಂಬಂಥ 1,00,000ಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ಪಟ್ಟಿಯಲ್ಲಿ ವೀಟಾ ನಗರ, ಲೋನಾವಾಲಾ, ನಾಸ್ವಾದ್ ಇವು ಮಹಾರಾಷ್ಟ್ರದ 3 ನಗರಗಳಾಗಿವೆ. ಅದೇ ರೀತಿಯಾಗಿ 100ಕ್ಕೂ ಹೆಚ್ಚು ನಗರ ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿರುವಂತಹ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯಗಳ ಪಟ್ಟಿಯಲ್ಲಿ ಛತ್ತೀಸ್ಗಢ ಮೊದಲನೇ ಸ್ಥಾನವನ್ನು ಹೊಂದಿದೆ. ಅದೇ ರೀತಿಯಾಗಿ 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, 3ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ರಾಜ್ಯವಿದೆ. ಮಧ್ಯಪ್ರದೇಶ 3ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, 100ಕ್ಕೂ ಕಡಿಮೆ ನಗರ ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿರುವಂತಹ ಪಟ್ಟಿಯಲ್ಲಿ ಜಾರ್ಖಂಡ್ ಮೊದಲನೇ ಸ್ಥಾನದಲ್ಲಿದೆ, ಹರಿಯಾಣ 2ನೇ ಸ್ಥಾನ, ಗೋವಾ 3ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, ಇಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಸ್ವಚ್ಛ ಸರ್ವೇಕ್ಷಣ ಸಮೀಕ್ಷೆಗೆ ಸಂಬಂಧಿಸಿದಂತಾಗಿದೆ. ಮುಂದಿನ ಪ್ರಶ್ನೆ, ಟ್ರೈಪೇಡ್ ಆದಿ ಮಹೋತ್ಸವದ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳಲ್ಲಿ ಕೂಡ ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, MC ಮೇರಿ ಕೋಮ್ ರವರು. ಮಣಿಪುರ ರಾಜ್ಯದ ಬಾಕ್ಸರ್ MC ಮೇರಿ ಕೋಮ್ ರವರು ಟ್ರೈಪೇಡ್ ಆದಿ ಮಹೋತ್ಸವದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ಟ್ರೈಪೇಡ್ ಆದಿ ಮಹೋತ್ಸವವನ್ನು ಬುಡಕಟ್ಟು ವ್ಯವಹಾರಗಳ ಸಚಿವರಾದಂತಹ ಅರ್ಜುನ್ ಮುಂಡಾ ಅವರು ಉದ್ಘಾಟನೆಯನ್ನು ಮಾಡಿದರು. ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ MC ಮೇರಿ ಕೋಮ್ ರವರನ್ನು ಆಯ್ಕೆ ಮಾಡಲಾಯಿತು. MC ಮೇರಿ ಕೋಮ್ ರವರಿಗೆ 2020ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡಿ ಗೌರವಿಸಿದೆ. ಅದೇ ರೀತಿಯಾಗಿ 2013ರಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ದೊರೆತಿದೆ. 2006ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡಿದೆ. ಸ್ನೇಹಿತರೆ, ಈ ಟ್ರೈಪೇಡ್ ಆದಿ ಮಹೋತ್ಸವದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಈ ಒಂದು ಟ್ರೈಪೇಡ್ ಆದಿ ಮಹೋತ್ಸವವನ್ನು ಮಹಾನ್ ಬುಡಕಟ್ಟು ಸ್ವತಂತ್ರ ಹೋರಾಟಗಾರರಾದಂತಹ ಭಗವಾನ್ ಬಿರ್ಸಾ ಮುಂಡಾರವರ ಸ್ಮರಣಾರ್ಥವಾಗಿ ನಡೆಸಲಾಗುತ್ತದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಭಗವಾನ್ ಬಿರ್ಸಾ ಮುಂಡಾರವರ ಜನ್ಮದಿನವಾದಂತಹ ನವೆಂಬರ್ 15ರನ್ನು ಜನಜಾತಿಯ ಗೌರವ ದಿವಸವನ್ನಾಗಿ ಆಚರಿಸುವಂತೆ ಘೋಷಣೆಯನ್ನ ಮಾಡಲಾಗಿದೆ. ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ನವೆಂಬರ್ 15 ಭಗವಾನ್ ಬಿರ್ಸಾ ಮುಂಡಾರವರ ಜನ್ಮದಿನವಾಗಿದೆ. ಇದನ್ನು ಜನಜಾತಿಯ ಗೌರವ ದಿವಸ ಎಂದು ಆಚರಣೆಯನ್ನ ಮಾಡುವಂತೆ ಕೇಂದ್ರ ಸರ್ಕಾರ ಘೋಷಣೆಯನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಟ್ರೈಪೇಡ್ ಆದಿ ಮಹೋತ್ಸವವು ರಾಷ್ಟ್ರೀಯ ಬುಡಕಟ್ಟು ಹಬ್ಬವಾಗಿದ್ದು ಇದನ್ನು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮತ್ತು ಟ್ರೈಪೇಡ್ ಅಂತ ಅಂದ್ರೆ ಟ್ರೈಬಲ್ ಕಾರ್ಪೊರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಲಿಮಿಟೆಡ್ನ ಜಂಟಿಯಾಗಿ ನಡೆಸುವಂತಹ ಒಂದು ವಾರ್ಷಿಕ ಮಹೋತ್ಸವವಾಗಿದೆ. ಇದನ್ನ 2017ರಲ್ಲಿ ಪ್ರಾರಂಭ ಮಾಡಲಾಯಿತು. ವಾರ್ಷಿಕವಾಗಿ ಇದನ್ನು ನವದೆಹಲಿಯಲ್ಲಿ ನಡೆಸಲಾಗುತ್ತದೆ. ಸ್ನೇಹಿತರೆ, ಈ ಒಂದು ಆದಿ ಮಹೋತ್ಸವದಲ್ಲಿ ಭಾರತದಾದ್ಯಂತ ಇರುವಂಥ ಬುಡಕಟ್ಟು ಜನಾಂಗಗಳು ನಿರ್ಮಿಸಿದಂತಹ ವಸ್ತುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗುತ್ತದೆ. ಇಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ, ಸಿಡಾಕ್ನ ಪೂರ್ಣ ರೂಪ ಯಾವುದು? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳಲ್ಲಿ ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕ ವಾಣಿಜ್ಯೋದ್ಯಮ ಅಭಿವೃದ್ಧಿ ಕೇಂದ್ರ ಎಂಬುದು ಸಿಡಾಕ್ನ ಪೂರ್ಣ ರೂಪವಾಗಿದೆ. ಸ್ನೇಹಿತರೆ, ಸಿಡಾಕ್ ಸೆಂಟರ್ ಫಾರ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ, ಇದು ಕರ್ನಾಟಕ ಸರ್ಕಾರದ ಕೌಶಲ್ಯ ಕರ್ನಾಟಕ ಯೋಜನೆಯ ಅಡಿಯಲ್ಲಿ ಬೇರೆ ಬೇರೆ ಉದ್ಯಮಗಳಲ್ಲಿ ಯುವಕರಿಗೆ ಕೌಶಲ್ಯವನ್ನು ಕಲಿಸಿಕೊಡುವಂತಹ ಒಂದು ಸಂಸ್ಥೆಯಾಗಿದೆ. ಇದರ ಕೇಂದ್ರ ಧಾರವಾಡದಲ್ಲಿದೆ. ಇದರ ಕೇಂದ್ರ ಕಚೇರಿ ಧಾರವಾಡದಲ್ಲಿದೆ. ಕೌಶಲ್ಯ ಕರ್ನಾಟಕ ಯೋಜನೆಯು ಕರ್ನಾಟಕ ಸರ್ಕಾರದ ಯೋಜನೆಯಾಗಿದ್ದು ಇದರ ಧ್ಯೇಯ ವಾಕ್ಯ ಏನು ಅಂತಂದ್ರೆ ಕುಶಲತೆಯ ಬೆಂಬಲ, ಯುವ ಕೈಗಳಿಗೆ ಬಲ ಎಂಬುದು ಕೌಶಲ್ಯ ಕರ್ನಾಟಕದ ಯೋಜನೆಯಾಗಿದೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಮುಂದಿನ ಪ್ರಶ್ನೆ, 2021ರಲ್ಲಿ ಟ್ರೇಸ್ ಸಂಸ್ಥೆಯು ಬಿಡುಗಡೆ ಮಾಡಿದ ಜಾಗತಿಕ ಲಂಚ ಅಪಾಯ ಶ್ರೇಯಾಂಕಗಳಲ್ಲಿ ಭಾರತವು ಯಾವ ಶ್ರೇಯಾಂಕವನ್ನು ಹೊಂದಿದೆ? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳಲ್ಲಿ ಕೂಡ ನೋಡಬಹುದು. 2021ರ ಗ್ಲೋಬಲ್ ಬ್ರೈಬರಿ ರಿಸ್ಕ್ ರ್ಯಾಂಕಿಂಗ್ಸ್ಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಅಂದರೆ ಅದು 82ನೇ ಶ್ರೇಯಾಂಕದಲ್ಲಿದೆ. 194 ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ 82ನೇ ಸ್ಥಾನದಲ್ಲಿದೆ. ಈ ಗ್ಲೋಬಲ್ ಬ್ರೈಬರಿ ರಿಸ್ಕ್ ರ್ಯಾಂಕಿಂಗ್ಸ್ಗಳನ್ನು ಬಿಡುಗಡೆ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದರೆ ಅದು UK ಮೂಲದ ಟ್ರೇಸ್ ಸಂಸ್ಥೆಯಾಗಿದೆ. ಇದೊಂದು ಲಂಚ ವಿರೋಧಿ ಪ್ರಮಾಣಿತ ಸಂಸ್ಥೆಯಾಗಿದೆ. ಆಂಟಿ ಬ್ರೈಬರಿ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಆಗಿದೆ. ಈ UK ಮೂಲದ ಟ್ರೇಸ್ ಸಂಸ್ಥೆಯು 4 ಮಾನದಂಡಗಳ ಆಧಾರದ ಮೇಲೆ ಗ್ಲೋಬಲ್ ಬ್ರೈಬರಿ ರಿಸ್ಕ್ ರ್ಯಾಂಕಿಂಗ್ಸ್ಗಳನ್ನು ಬಿಡುಗಡೆ ಮಾಡುತ್ತೆ. ಆ 4 ಮಾನದಂಡಗಳು ಯಾವುವು ಅಂತಂದರೆ ಜಾರಿ ಮತ್ತು ಲಂಚ ವಿರೋಧಿಯ ತಡೆ,
ಸರ್ಕಾರದೊಂದಿಗೆ ವ್ಯಾಪಾರ ಸಂವಹನ, ಸರ್ಕಾರ ಮತ್ತು ನಾಗರಿಕ ಸೇವೆಗಳ ಪಾರದರ್ಶಕತೆ. 4ನೇದಾಗಿ ಮಾಧ್ಯಮದ ಪಾತ್ರವನ್ನು ಒಳಗೊಂಡಿರುವ ನಾಗರಿಕ ಸಮಾಜದ ಮೇಲ್ವಿಚಾರಣೆಯ ಸಾಮರ್ಥ್ಯ. ಒಂದು ದೇಶದಲ್ಲಿ ಒಂದು ಸರ್ಕಾರವು ಯಾವ ರೀತಿಯಾಗಿ ಲಂಚ ವಿರೋಧಿಯಂತಹ ಕಾನೂನುಗಳನ್ನು ಜಾರಿಗೆ ಮಾಡಿದೆ ಎಂಬಂತಹ ಆಧಾರಗಳ ಮೇಲೆ, ಮಾನದಂಡಗಳ ಮೇಲೆ ಈ UK ಮೂಲದ ಟ್ರೇಸ್ ಲಂಚ ವಿರೋಧಿ ಪ್ರಮಾಣಿತ ಸಂಸ್ಥೆಯು ಗ್ಲೋಬಲ್ ಬ್ರೈಬರಿ ರಿಸ್ಕ್ ರ್ಯಾಂಕಿಂಗ್ಸ್ಗಳನ್ನು ನೀಡುತ್ತೆ. 2021ರ ರ್ಯಾಂಕಿಂಗ್ಸ್ಗಳನ್ನು ನೋಡುವುದಾದರೆ ಸ್ನೇಹಿತರೆ, ಈ ಒಂದು ರ್ಯಾಂಕಿಂಗ್ಸ್ಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶಗಳಲ್ಲಿ ಲಂಚದ ಅಪಾಯ ಕಡಿಮೆ ಪ್ರಮಾಣದಲ್ಲಿರುತ್ತದೆ. ದಲ್ಲಿರುತ್ತದೆ. ರ್ಯಾಂಕಿಂಗ್ಸ್ಗಳಲ್ಲಿ ಹೆಚ್ಚು ಸ್ಥಾನದಲ್ಲಿರುವ ದೇಶಗಳಲ್ಲಿ ಲಂಚದ ಅಪಾಯ ಹೆಚ್ಚಾಗಿರುತ್ತದೆ. ಮೊದಲ ಸ್ಥಾನದಲ್ಲಿರುವ ದೇಶಗಳು ಯಾವುವು ಅಂತಂದರೆ ಡೆನ್ಮಾರ್ಕ್ ದೇಶ. ಲಂಚದ ಅಪಾಯ ಕಡಿಮೆ ಇರುವಂತಹ ದೇಶ ಡೆನ್ಮಾರ್ಕ್. ಅದೇ ರೀತಿಯಾಗಿ 2ನೇ ಸ್ಥಾನದಲ್ಲಿರುವುದು ನಾರ್ವೆ, 3ನೇ ಸ್ಥಾನದಲ್ಲಿರುವುದು ಸ್ವೀಡನ್. ನಮ್ಮ ಭಾರತದ ಸ್ಥಾನ ಎಷ್ಟು ಅಂತ ಅಂದರೆ 82ನೇ ಸ್ಥಾನದಲ್ಲಿದೆ. 194 ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ 82ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, ಇದು 2020ರಲ್ಲಿ 77ನೇ ಸ್ಥಾನದಲ್ಲಿತ್ತು. 45 ಅಂಕಗಳನ್ನು ಪಡೆದುಕೊಂಡು ಭಾರತದ ಸ್ಥಾನ 2020ರಲ್ಲಿ 77ನೇ ಸ್ಥಾನದಲ್ಲಿತ್ತು. ಅದೇ ರೀತಿಯಾಗಿ 2021ರಲ್ಲಿ ಭಾರತದ ಸ್ಥಾನ 82ನೇ ಸ್ಥಾನದಲ್ಲಿದೆ. 44 ಅಂಕಗಳನ್ನು ಪಡೆದುಕೊಂಡು 5 ಸ್ಥಾನಗಳನ್ನು ಕುಸಿದು 82ನೇ ಸ್ಥಾನದಲ್ಲಿ ಭಾರತ ದೇಶ ಇದೆ. ಸ್ನೇಹಿತರೆ, ಇಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಅದೇ ರೀತಿಯಾಗಿ ಸ್ನೇಹಿತರೆ, ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ GHI ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತಂದರೆ 101ನೇ ಸ್ಥಾನದಲ್ಲಿದೆ. ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 101ನೇ ಸ್ಥಾನದಲ್ಲಿದೆ. 116 ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ 101ನೇ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ಬ್ರೈಬರಿ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ 82ನೇ ಸ್ಥಾನದಲ್ಲಿದೆ. ಇಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಕೃಷಿ ಕಾನೂನುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ನೇಹಿತರೆ, ಫಾರ್ಮ್ ಲಾಸ್, ಕೃಷಿ ಕಾನೂನುಗಳು ಸಾಕಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಿತ್ತು. ಅದೇ ರೀತಿಯಾಗಿ ಇಲ್ಲಿ ಹೇಳಿಕೆಗಳನ್ನು ಓದಿಕೊಂಡು ಕೆಳಗಡೆ ಉತ್ತರಗಳನ್ನು ಆಯ್ಕೆಗಳ ಮೂಲಕ ಕಂಡುಕೊಳ್ಳಬೇಕಾಗುತ್ತದೆ. ಮೊದಲನೇ ಹೇಳಿಕೆ ಏನಿದೆ ಅಂತ ಅಂದರೆ, ಸಂಸತ್ತಿನ 2 ಸದನಗಳು 19 ನವೆಂಬರ್ 2021ರಂದು 3 ಕೃಷಿ ಕಾನೂನುಗಳ ರದ್ದತಿ ಮಸೂದೆಯನ್ನು ಅಂಗೀಕರಿಸಿದವು. ಎರಡನೇ ಹೇಳಿಕೆ, ಕೃಷಿ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಮಸೂದೆ, ರೈತರ ಬೆಲೆ ಖಾತರಿ ಒಪ್ಪಂದ ಮಸೂದೆ, ಅಗತ್ಯ ವಸ್ತುಗಳ ಮಸೂದೆ 2020 ಇವು ರದ್ದಾದ ಕೃಷಿ ಕಾನೂನುಗಳಾಗಿವೆ. ಮೂರನೇ ಹೇಳಿಕೆ, ಸಂವಿಧಾನದ 245ನೇ ವಿಧಿಯು ಸಂಸತ್ತಿಗೆ ಕಾನೂನು ಮಾಡುವ ಅಧಿಕಾರ, ರದ್ದತಿ ಮತ್ತು ತಿದ್ದುಪಡಿ ಕಾಯ್ದೆಯ ಮೂಲಕ ಅವುಗಳನ್ನು ರದ್ದುಗೊಳಿಸುವ ಅಧಿಕಾರವನ್ನು ಶಾಸಕಾಂಗಕ್ಕೆ ನೀಡುತ್ತದೆ. ಸ್ನೇಹಿತರೆ, ಈ ಮೇಲಿನ ಹೇಳಿಕೆಗಳ ಆಧಾರದ ಮೇಲೆ ಉತ್ತರಗಳನ್ನು ಆಯ್ಕೆಗಳಲ್ಲಿ ಕಂಡುಕೊಳ್ಳಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರಗಳಾಗಿವೆ. ಸ್ನೇಹಿತರೆ, ಇಲ್ಲಿ ಈ ಮೇಲಿನ ಎಲ್ಲವೂ ಸರಿಯಾಗಿವೆ. ಇವುಗಳನ್ನು ಅವಲೋಕನವನ್ನ ಮಾಡುವುದಾದರೆ ಸಂಸತ್ತಿನ 2 ಸದನಗಳಲ್ಲಿ 19 ನವೆಂಬರ್ 2021ರಂದು 3 ಕೃಷಿ ಕಾನೂನುಗಳನ್ನು ರದ್ದು ಮಾಡಲಾಯಿತು. ಈ ಕೃಷಿ ಕಾನೂನುಗಳು ಸೆಪ್ಟೆಂಬರ್ 2020ರಲ್ಲಿ ಜಾರಿಗೆ ಬಂದಂಥ ಕಾನೂನುಗಳಾಗಿದ್ದವು. ಇಲ್ಲಿ ಎರಡನೇ ಹೇಳಿಕೆಯನ್ನು ನೋಡೋಣ. ಕೃಷಿ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಮಸೂದೆ, ರೈತರ ಬೆಲೆ ಖಾತರಿ ಒಪ್ಪಂದ ಮಸೂದೆ, ಅಗತ್ಯ ವಸ್ತುಗಳ ಮಸೂದೆ 2020 ಇವು ರದ್ದಾದ 3 ಕೃಷಿ ಕಾನೂನುಗಳಾಗಿವೆ, 3 ಫಾರ್ಮ್ ಲಾಸ್ಗಳಾಗಿವೆ. ಅದೇ ರೀತಿಯಾಗಿ ಸಂವಿಧಾನದ 245ನೇ ವಿಧಿಯು ಸಂಸತ್ತಿಗೆ ಕಾನೂನು ಮಾಡುವಂಥ ಅಧಿಕಾರ ಅಂತಂದರೆ ಈ ರೀತಿಯ ಕೃಷಿ ಕಾನೂನುಗಳನ್ನು ಮಾಡುವಂಥ ಅಧಿಕಾರ ಮತ್ತು ರದ್ದು ಮಾಡುವಂಥ ಅಧಿಕಾರ ಸಂವಿಧಾನದ 245ನೇ ವಿಧಿಗೆ ಇದೆ. ಈ ಮೇಲಿನ 3 ಹೇಳಿಕೆಗಳು ಸರಿಯಾದಂಥ ಹೇಳಿಕೆಗಳಾಗಿವೆ. ಮುಂದಿನ ಪ್ರಶ್ನೆ, ಓಮಿಕ್ರಾನ್ ರೂಪಾಂತರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ನೇಹಿತರೆ, ಭಾರತಾದ್ಯಂತ ಕೋವಿಡ್-19ನ 3ನೇ ಅಲೆಗೆ ಈ ಓಮಿಕ್ರಾನ್ ರೂಪಾಂತರಿ ಕಾರಣವಾಗುತ್ತಾ ಎಂಬಂತಹ ಪ್ರಶ್ನೆ ಉದ್ಭವವಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸೋಣ. ಮೊದಲನೇ ಹೇಳಿಕೆ ಏನಿದೆ ಅಂತಂದರೆ, ವಿಶ್ವ ಆರೋಗ್ಯ ಸಂಸ್ಥೆಯು ಇತ್ತೀಚೆಗೆ ಪತ್ತೆಯಾದ ಕೋವಿಡ್-19 B.1.1.29 ವೈರಸ್ ಅನ್ನು ಆತಂಕಕಾರಿ ರೂಪಾಂತರವೆಂದು ಘೋಷಿಸಿದೆ. ಎರಡನೇ ಹೇಳಿಕೆ, ಈ ವೈರಸ್ ಅನ್ನು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಹಿಡಿಯಲಾಯಿತು ಮತ್ತು ಅದನ್ನು ಓಮಿಕ್ರಾನ್ ಎಂದು ಮರುನಾಮಕರಣ ಮಾಡಲಾಗಿದೆ. ಮೂರನೇದಾಗಿ, ವಿಶ್ವ ಆರೋಗ್ಯ ಸಂಸ್ಥೆಯು WHO ಕೋವಿಡ್-19ನ ಹೊಸ ರೂಪಾಂತರ ತಳಿಯನ್ನು ಹೆಸರಿಸಲು ಚೀನಾ ಭಾಷೆಯ 2 ಅಕ್ಷರಗಳಾದ ನ್ಯೂ ಮತ್ತು ಕ್ಷಿ ಅನ್ನು ಬಳಸಿದೆ. ಸ್ನೇಹಿತರೆ, ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಸ್ನೇಹಿತರೆ, ನಾನಿಲ್ಲಿ ಸರಿಯಾಗಿದೆ ಅಂತ ಕೊಟ್ಟಿಲ್ಲ, ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಅಂದರೆ
ಆಪ್ಷನ್ ಸಿ 3 ಮಾತ್ರ ಇಲ್ಲಿ ತಪ್ಪಾದಂಥ ಹೇಳಿಕೆಯಾಗಿದೆ. ಸ್ನೇಹಿತರೆ, ನೀವು ಮೊದಲನೇದಿಂದ ನೋಡೋಣ. ವಿಶ್ವ ಆರೋಗ್ಯ ಸಂಸ್ಥೆಯು ಇತ್ತೀಚೆಗೆ ಪತ್ತೆಯಾದ ಒಮಿಕ್ರಾನ್ ಅಂತ ನಂತರ ಇದಕ್ಕೆ ಹೆಸರನ್ನ ನೀಡಲಾಯಿತು. ಇದಕ್ಕೆ WHO ನೀಡಿರುವಂತಹ ಸಂಖ್ಯೆ ಎಷ್ಟು ಅಂತಂದ್ರೆ ಕೋವಿಡ್-19 B11529 ವೈರಸ್. ಇದನ್ನ ಆತಂಕಕಾರಿ ರೂಪಾಂತರವೆಂದು WHO ಘೋಷಣೆಯನ್ನ ಮಾಡಿದೆ. ಇದು ಸರಿಯಾದಂತಹ ಉತ್ತರವಾಗಿದೆ. ನೆಕ್ಸ್ಟ್ ಎರಡನೇ ಹೇಳಿಕೆಯನ್ನ ನೋಡೋಣ. ಈ ವೈರಸ್ ಅನ್ನು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಹಿಡಿಯಲಾಯಿತು. ಈ ಒಂದು ಕೋವಿಡ್-19 B11529 ವೈರಸ್ ಅನ್ನ ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಹಿಡಿಯಲಾಯಿತು ಮತ್ತು ಅದನ್ನು ಒಮಿಕ್ರಾನ್ ಎಂದು ಮರುನಾಮಕರಣ ಮಾಡಲಾಗಿದೆ. ಈ ಒಂದು ಹೇಳಿಕೆ ಕೂಡ ಸರಿಯಾದಂತಹ ಹೇಳಿಕೆಯಾಗಿದೆ. ಮೂರನೇದಾಗಿ ನೋಡೋಣ. ವಿಶ್ವ ಆರೋಗ್ಯ ಸಂಸ್ಥೆಯು ಕೋವಿಡ್-19 ಹೊಸ ರೂಪಾಂತರ ತಳಿಯನ್ನು ಹೆಸರಿಸಲು ಚೀನಾ ಭಾಷೆಯ 2 ಅಕ್ಷರಗಳಾದ ನ್ಯೂ ಮತ್ತು ಕ್ಷಿ ಅನ್ನು ಬಳಸಿದೆ. ಸ್ನೇಹಿತರೆ, ಈ ಒಂದು ಹೇಳಿಕೆ ತಪ್ಪಾಗಿದೆ. ಯಾವುದೇ ಒಂದು ದೇಶದ ಹೆಸರುಗಳನ್ನು ಇಲ್ಲಿ ಬಳಸಲಾಗುವುದಿಲ್ಲ. ಕೇವಲ ಗ್ರೀಕ್ ಭಾಷೆಯ ಹೆಸರುಗಳನ್ನು ಮಾತ್ರ ಈ ಒಂದು ಕೋವಿಡ್-19 ಹೆಸರುಗಳನ್ನು ಸೂಚಿಸಲು ಬಳಸಲಾಗುತ್ತದೆ. ಈ ಒಂದು ಹೆಸರುಗಳನ್ನು ನೀಡುವಂತಹ ಸಂಸ್ಥೆ WHO ಆಗಿದೆ. ಆದ್ದರಿಂದ ಇಲ್ಲಿ ಮೂರನೇ ಹೇಳಿಕೆ ತಪ್ಪಾದಂತ ಹೇಳಿಕೆಯಾಗಿದೆ. ಇಲ್ಲಿ ಆಪ್ಷನ್ ಸಿ ಮಾತ್ರ ತಪ್ಪಾಗಿದೆ. ಸ್ನೇಹಿತರೆ, WHO ಪ್ರಸ್ತುತ ಕೋವಿಡ್-19 5 ರೂಪಾಂತರಗಳನ್ನು ಪಟ್ಟಿ ಮಾಡಿದೆ. ಅವು ಯಾವುವು ಅಂತಂದ್ರೆ ಇಲ್ಲಿ ಒಮಿಕ್ರಾನ್, ಇದಕ್ಕೆ B11529 ಎಂದು ಹೆಸರನ್ನ ನೀಡಲಾಗಿತ್ತು. ನಂತರ ಇದಕ್ಕೆ ಒಮಿಕ್ರಾನ್ ಎಂದು ಹೆಸರನ್ನ ನೀಡಲಾಗಿದೆ. ಇದು ಸೌತ್ ಆಫ್ರಿಕಾದಲ್ಲಿ 2021ರಲ್ಲಿ ಸೌತ್ ಆಫ್ರಿಕಾದಲ್ಲಿ ಕಂಡುಹಿಡಿಯಲಾದಂತಹ ವೈರಸ್ ಆಗಿದೆ. ಅದೇ ರೀತಿಯಾಗಿ ಎರಡನೇದಾಗಿ ಡೆಲ್ಟಾ. ಈ ಒಂದು ಡೆಲ್ಟಾ ವೈರಸ್ ಅನ್ನ B16752 ಎಂದು ಕರೆಯಲಾಗುತ್ತದೆ. ಈ ಡೆಲ್ಟಾ ವೈರಸ್ ಇಂಡಿಯಾದಲ್ಲಿ ಪತ್ತೆಯಾಗಿದೆ. 2020ರ ಅಂತ್ಯಭಾಗದಲ್ಲಿ ಇಂಡಿಯಾದಲ್ಲಿ ಪತ್ತೆಯಾದಂತಹ ವೈರಸ್ ಆಗಿದೆ. ಮೂರನೇದಾಗಿ ಗಾಮಾ ವೈರಸ್. ಇದು P1. ಇದು 2020ರ ಅಂತ್ಯದಲ್ಲಿ ಬ್ರೆಜಿಲ್ ದೇಶದಲ್ಲಿ ಪತ್ತೆಯಾದಂತಹ ಕೋವಿಡ್-19 ರೂಪಾಂತರ ತಳಿಯಾಗಿದೆ. ನಾಲ್ಕನೇದಾಗಿ ಬೀಟಾ B1351. ಇದು ಸೌತ್ ಆಫ್ರಿಕಾದಲ್ಲಿ 2020ರ ಅಂತ್ಯಭಾಗದಲ್ಲಿ ಪತ್ತೆಯಾದಂತಹ ಕೋವಿಡ್-19 ರೂಪಾಂತರವಾಗಿದೆ. ಐದನೇದಾಗಿ ಅಲ್ಫಾ ವೈರಸ್. ಇದು ಕೋವಿಡ್-19 ರೂಪಾಂತರ ತಳಿಯಾಗಿದ್ದು ಬ್ರಿಟನ್ ದೇಶದಲ್ಲಿ 2020ರ ಅಂತ್ಯಭಾಗದಲ್ಲಿ ಪತ್ತೆಯಾದಂತಹ ಕೋವಿಡ್-19 ತಳಿಯಾಗಿದೆ. ಸ್ನೇಹಿತರೆ, ಇಷ್ಟು ತುಂಬಾ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ. 2010ರಲ್ಲಿ ಛತ್ತೀಸ್ಗಢದಲ್ಲಿ CRPF ಸಿಬ್ಬಂದಿಗಳ ದುರಂತ ಹತ್ಯೆಯ ಕಥೆಯನ್ನು ಆಧರಿಸಿದ ಕಾದಂಬರಿಯನ್ನು ಸ್ಮೃತಿ ಇರಾನಿಯವರು ಬರೆದಿದ್ದಾರೆ. ಆ ಕಾದಂಬರಿಯ ಹೆಸರೇನು? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳಲ್ಲಿ ಕೂಡ ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಲಾಲ್ ಸಲಾಂ ಎ ನಾವೆಲ್. ಕೇಂದ್ರ ಸಚಿವೆಯಾದಂತಹ ಸ್ಮೃತಿ ಇರಾನಿಯವರು ತಮ್ಮ ಮೊದಲ ಕಾದಂಬರಿಯಾದಂತಹ ಲಾಲ್ ಸಲಾಂ ಎ ನಾವೆಲ್ ಕಾದಂಬರಿಯನ್ನು ದೇಶಕ್ಕೆ ಸೇವೆ ಸಲ್ಲಿಸಿದ ವೀರ ಯೋಧರಿಗೆ ಮತ್ತು ನಾಗರಿಕರಿಗೆ ಸಮರ್ಪಣೆಯನ್ನ ಮಾಡಿದ್ದಾರೆ. ಸ್ನೇಹಿತರೆ, ಲಾಲ್ ಸಲಾಂ ಎ ನಾವೆಲ್ ಕಾದಂಬರಿಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ಮೃತಿ ಜುಬಿನ್ ಇರಾನಿಯವರು ನವೆಂಬರ್ 29, 2021ರಲ್ಲಿ ಬಿಡುಗಡೆ ಮಾಡಿದರು. ಈ ಒಂದು ಕಾದಂಬರಿಯಲ್ಲಿ ಏಪ್ರಿಲ್ 2010ರಲ್ಲಿ ಛತ್ತೀಸ್ಗಢದ ದಾಂತೆವಾಡದಲ್ಲಿ, ಈ ಒಂದು ಮ್ಯಾಪ್ನಲ್ಲಿ ನೀವು ನೋಡಬಹುದು, ಛತ್ತೀಸ್ಗಢದ ದಾಂತೆವಾಡ ನಕ್ಸಲ್ ಅಫೆಕ್ಟೆಡ್ ಏರಿಯಾ ಆಗಿತ್ತು. ಈ ಒಂದು ದಾಂತೆವಾಡದಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಸಿಬ್ಬಂದಿಗಳ ಮೇಲೆ ಮಾವೋವಾದಿಗಳ ದಾಳಿಯಿಂದ CRPF ಸಿಬ್ಬಂದಿಗಳ ದುರಂತ ಹತ್ಯೆಯಾಗುತ್ತೆ. ಈ ಒಂದು ಹತ್ಯೆಯನ್ನು ಆಧರಿಸಿದ ಕಾದಂಬರಿಯೇ ಈ ಲಾಲ್ ಸಲಾಂ ಎ ನಾವೆಲ್ ಕಾದಂಬರಿಯಾಗಿದೆ. ಇದು ಸ್ಮೃತಿ ಇರಾನಿಯವರ ಮೊಟ್ಟ ಮೊದಲ ಕಾದಂಬರಿಯಾಗಿದೆ. ಈ ಒಂದು ಲಾಲ್ ಸಲಾಂ ಎ ನಾವೆಲ್ ಕಾದಂಬರಿಯ ನಾಯಕ ಯಾರು ಅಂತಂದ್ರೆ ಯುವ CRPF ಅಧಿಕಾರಿಯಾದಂತಹ ವಿಕ್ರಮ್ ಪ್ರತಾಪ್ ಸಿಂಗ್. ಈ ವಿಕ್ರಮ್ ಪ್ರತಾಪ್ ಸಿಂಗ್ ರವರು ಈ ಒಂದು ಲಾಲ್ ಸಲಾಂ ಎ ನಾವೆಲ್ ಕಾದಂಬರಿಯ ಹೀರೋ ಆಗಿದ್ದಾರೆ. ಈ ಒಂದು ಲಾಲ್ ಸಲಾಂ ಎ ನಾವೆಲ್ ಕಾದಂಬರಿಯಲ್ಲಿ ರಾಜಕೀಯ ಮತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವ ವ್ಯವಸ್ಥೆಯ ವಿರುದ್ಧ ಎದುರಿಸುತ್ತಿರುವ CRPF ಸಿಬ್ಬಂದಿಗಳ ಸವಾಲುಗಳ ಒಂದು ಕಥೆಯಾಗಿದೆ. ಸ್ನೇಹಿತರೆ, ಇಷ್ಟು ಇಂಪಾರ್ಟೆಂಟ್ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ. ಸ್ವದೇಶಿ ವಿಜ್ಞಾನ ಚಳವಳಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ನೇಹಿತರೆ, ಸ್ವದೇಶಿ ವಿಜ್ಞಾನ ಚಳವಳಿಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ನೋಡೋಣ. ಮೊದಲನೇ ಹೇಳಿಕೆ, ಸ್ವದೇಶಿ ವಿಜ್ಞಾನ ಆಂದೋಲನವನ್ನು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ IISCಯಲ್ಲಿ ಪ್ರೊಫೆಸರ್ KI ವಾಸು ಅವರ ಮಾರ್ಗದರ್ಶನದಲ್ಲಿ ಕೆಲವು ಪ್ರಖ್ಯಾತ ವಿಜ್ಞಾನಿಗಳಿಂದ ಪ್ರಾರಂಭವಾಯಿತು. ಎರಡನೇ ಹೇಳಿಕೆ, 1991ರಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಸ್ವದೇಶಿ ವಿಜ್ಞಾನ ಆಂದೋಲನವನ್ನು ಪ್ರಾರಂಭಿಸಲು ನಿರ್ಧರಿಸಲಾಯಿತು ಮತ್ತು ಅದಕ್ಕೆ ವಿಜ್ಞಾನ ಭಾರತಿ ಎಂದು ಹೆಸರಿಸಲಾಯಿತು. ಮೂರನೇ ಪ್ರಶ್ನೆ, ಕೇಂದ್ರ ಭೂ ವಿಜ್ಞಾನ ಸಚಿವಾಲಯ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್
ಇತ್ತೀಚೆಗೆ ಭಾರತದ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವದ 7ನೇ ಆವೃತ್ತಿಯನ್ನು ಉದ್ಘಾಟಿಸಲಾಯಿತು. ಸ್ನೇಹಿತರೆ, ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ನೀವು ಆಪ್ಷನ್ಸ್ಗಳಲ್ಲಿ ಕೂಡ ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಮೇಲಿನ ಎಲ್ಲವೂ ಸರಿಯಾಗಿವೆ. ಸ್ನೇಹಿತರೆ, ಈ ಮೇಲಿನ ಹೇಳಿಕೆಯಲ್ಲಿ ನೀವು ನೋಡಬಹುದು, ಸ್ವದೇಶಿ ವಿಜ್ಞಾನ ಆಂದೋಲನವನ್ನು ಬೆಂಗಳೂರಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ KI ವಾಸುರವರ ಮಾರ್ಗದರ್ಶನದಲ್ಲಿ ಪ್ರಾರಂಭಿಸಲಾಯಿತು. ಇದು ಮೊದಲನೇ ಹೇಳಿಕೆ ಸರಿಯಾಗಿದೆ. 1991ರಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಸ್ವದೇಶಿ ವಿಜ್ಞಾನ ಆಂದೋಲನವನ್ನು ಪ್ರಾರಂಭಿಸಲು ನಿರ್ಧರಿಸಲಾಯಿತು. ಅದಕ್ಕೆ ವಿಜ್ಞಾನ ಭಾರತಿ ಎಂದು ಹೆಸರನ್ನು ನೀಡಲಾಯಿತು. ಇದು ಕೂಡ ಸರಿಯಾದಂಥ ಉತ್ತರವಾಗಿದೆ. ಮೂರನೇದಾಗಿ, ಕೇಂದ್ರ ಭೂ ವಿಜ್ಞಾನ ಸಚಿವಾಲಯವು ಇತ್ತೀಚೆಗೆ ಬೆಂಗಳೂರಿನಲ್ಲಿ, ಸ್ನೇಹಿತರಿಗೆ ಗೊತ್ತಿರಲಿ, ಬೆಂಗಳೂರಿನಲ್ಲಿ ಭಾರತದ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವದ 7ನೇ ಆವೃತ್ತಿಯನ್ನು ಬೆಂಗಳೂರಿನಲ್ಲಿ ಉದ್ಘಾಟಿಸಲಾಯಿತು. ಸ್ನೇಹಿತರೆ, ಇಷ್ಟು ಈ ಒಂದು ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವದ ಸ್ವದೇಶಿ ವಿಜ್ಞಾನ ಚಳವಳಿಗೆ ಸಂಬಂಧಿಸಿದಂತೆ ಮಾಹಿತಿಯಾಗಿದೆ. ಅದೇ ರೀತಿಯಾಗಿ ಸ್ನೇಹಿತರೆ, 2021ರ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ನ ಧ್ಯೇಯವಾಕ್ಯ ಏನಾಗಿತ್ತು ಅಂತಂದರೆ, ಥೀಮ್ ಏನಾಗಿತ್ತು ಅಂತಂದರೆ, ಸಮೃದ್ಧ ಭಾರತಕ್ಕಾಗಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳಲ್ಲಿ ಸೃಜನಶೀಲತೆಯನ್ನು ಆಚರಿಸುವುದು. ಇಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ, ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಆಧುನೀಕರಣ ಕಾರ್ಯಕ್ರಮ ಭೂಮಿ ಸಂವಾದ ಎಂಬ ರಾಷ್ಟ್ರೀಯ ಕಾರ್ಯಾಗಾರವನ್ನು ಈ ಕೆಳಗಿನ ಯಾವ ಸಚಿವಾಲಯದಿಂದ ಪ್ರಾರಂಭಿಸಲಾಗಿದೆ? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳಲ್ಲಿ ಕೂಡ ನೋಡಬಹುದು. ಭೂಮಿ ಸಂವಾದ ಎಂಬ ರಾಷ್ಟ್ರೀಯ ಕಾರ್ಯಾಗಾರವನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಪ್ರಾರಂಭಿಸಿದೆ. ಇತ್ತೀಚೆಗೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಆಧುನೀಕರಣ ಕಾರ್ಯಕ್ರಮದ ಕುರಿತು ಭೂಮಿ ಸಂವಾದ ಎಂಬ ರಾಷ್ಟ್ರೀಯ ಕಾರ್ಯಾಗಾರವನ್ನು ಉದ್ಘಾಟಿಸಿತು. ಇದನ್ನು ಉದ್ಘಾಟಿಸಿದ ಸಚಿವರು ಯಾರು ಅಂತಂದರೆ ಗಿರಿರಾಜ್ ಸಿಂಗ್ ರವರು, ಯೂನಿಯನ್ ಮಿನಿಸ್ಟರ್ ಆದಂಥ ಗಿರಿರಾಜ್ ಸಿಂಗ್ ರವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದರು. ಉದ್ಘಾಟನೆ ಮಾಡಿ NGDRS ಎಂಬಂಥ ಪೋರ್ಟಲನ್ನು ಚಾಲನೆಗೊಳಿಸಿದರು. ಸ್ನೇಹಿತರೆ, ಇದು ಇಂಪಾರ್ಟೆಂಟು. NGDRS ಎಂಬಂಥ ಪೋರ್ಟಲನ್ನು ಜಾರಿಗೆಗೊಳಿಸಿದರು. ಇದರ ಲಾಂಗ್ ಫಾರ್ಮ್ ಏನು ಅಂತಂದರೆ ನ್ಯಾಷನಲ್ ಜನರಿಕ್ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಪೋರ್ಟಲ್ ಆಗಿದೆ. ಸ್ನೇಹಿತರೆ, ಇದರ ಒಂದು ವಿಶೇಷತೆಯನ್ನು ನೋಡುವುದಾದರೆ ನೀವು ಇಲ್ಲಿ ನೋಡ್ಬೋದು, ರಾಷ್ಟ್ರೀಯ ಜನರಿಕ್ ಡಾಕ್ಯುಮೆಂಟ್ ನೋಂದಣಿ ವ್ಯವಸ್ಥೆ ಅಥವಾ NGDRS ಪೋರ್ಟಲ್ ಇದು ಅಸ್ತಿತ್ವದಲ್ಲಿರುವ ಹಸ್ತಚಾಲಿತ ನೋಂದಣಿಯ ವ್ಯವಸ್ಥೆಯಿಂದ ಭೂಮಿ ಮಾರಾಟ, ಖರೀದಿ ಮತ್ತು ವರ್ಗಾವಣೆಯಲ್ಲಿನ ಎಲ್ಲ ವಹಿವಾಟುಗಳ ಆನ್ಲೈನ್ ನೋಂದಣಿಗೆ ಇದು ಪ್ರಮುಖ ಬದಲಾವಣೆಯಾಗಿದೆ. ಸ್ನೇಹಿತರೆ, ಒಂದು ಭೂಮಿಯನ್ನು ಆನ್ಲೈನ್ ಮೂಲಕ ಮಾರಾಟ ಮತ್ತು ಖರೀದಿ ಮಾಡುವಂಥ ಪೋರ್ಟಲ್ ಯಾವುದು ಅಂತಂದರೆ ಅದು NGDRS ಪೋರ್ಟಲ್ ಆಗಿದೆ. ಇದು ಭೂಮಿಯ ವಂಚನೆಯನ್ನು ಮತ್ತು ವಿವಾದವನ್ನು ತಡೆಯುವಂತಹ ಮುಖ್ಯವಾದಂತಹ ಪೋರ್ಟಲ್ ಈ NGDRS ಪೋರ್ಟಲ್ ಆಗಿದೆ. ನ್ಯಾಷನಲ್ ಜನರಿಕ್ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಪೋರ್ಟಲ್ ಇದಾಗಿದೆ. ಸ್ನೇಹಿತರೆ, ಇಲ್ಲಿ ಆನ್ಲೈನ್ ಮೂಲಕ ಭೂಮಿಯ ಮಾರಾಟ, ಖರೀದಿ ಮತ್ತು ವರ್ಗಾವಣೆಯನ್ನು ನಡೆಸಲಾಗುತ್ತದೆ. ಇದು ಒಂದು ರಾಷ್ಟ್ರ ಒಂದು ಸಾಫ್ಟ್ವೇರ್ ಎಂಬ ರಾಷ್ಟ್ರೀಯ ಏಕೀಕರಣದತ್ತ ಒಂದು ದೊಡ್ಡ ಹೆಜ್ಜೆಯಾಗಿದೆ. ವಿಶಿಷ್ಟ ಭೂಭಾಗದ ಗುರುತಿನ ಸಂಖ್ಯೆ. ಈ ಒಂದು NGDRS ಪೋರ್ಟಲ್ನಲ್ಲಿ ಒಂದು ಭೂಮಿಗೆ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ನೀಡಲಾಗುತ್ತದೆ. ಇದನ್ನು ಭೂಮಿಯ ಆಧಾರ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಭೂಮಿಯನ್ನು ಅಳೆದು ಅದಕ್ಕೆ ಒಂದು ವಿಶಿಷ್ಟವಾದಂಥ ಸಂಖ್ಯೆಯನ್ನು ನೀಡ್ತಾರೆ. ಆ ಸಂಖ್ಯೆಯ ಮೂಲಕ ಭೂಮಿಯನ್ನು ಗುರುತಿಸಲಾಗುತ್ತದೆ. ಇದು ಪ್ರತಿ ಸರ್ವೆ ಮಾಡಿದ ಭೂಮಿಯನ್ನು ಅನನ್ಯವಾಗಿ ಗುರುತಿಸುವ ಮತ್ತು ಭೂ ವಂಚನೆಯನ್ನು ತಡೆಯುವ ಸಂಖ್ಯೆಯಾಗಿದೆ. ವಿಶೇಷವಾಗಿ ಗ್ರಾಮೀಣ ಭಾರತದ ಒಳನಾಡಿನಲ್ಲಿ ಭೂ ದಾಖಲೆಗಳು ಹಳೆಯದಾಗಿರುತ್ತವೆ ಮತ್ತು ವಿವಾದಕ್ಕೆ ಸಿಲುಕಿರುತ್ತವೆ. ಇಂತಹ ವಿವಾದವನ್ನು ತಡೆಗಟ್ಟುವ ಸಲುವಾಗಿ ಭೂಮಿಯ ಆಧಾರ್ ಸಂಖ್ಯೆಯನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಇಷ್ಟು NGDRS ಪೋರ್ಟಲ್ನ ಇಂಪಾರ್ಟೆಂಟ್ ಮಾಹಿತಿಯಾಗಿದೆ. ಸ್ನೇಹಿತರೆ, ಇಂಪಾರ್ಟೆಂಟ್ ಇದು. ಮುಂದಿನ ಪ್ರಶ್ನೆ, ಭಾರತವು 2026ರ ಪುರುಷರ T20 ವಿಶ್ವಕಪ್ ಮತ್ತು 2031ರ ODI ವಿಶ್ವಕಪ್ ಅನ್ನು ಯಾವ ದೇಶಗಳೊಂದಿಗೆ ಸಹ ಆತಿಥ್ಯ ವಹಿಸಲಿದೆ? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳಲ್ಲಿ ಕೂಡ ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಭಾರತವು ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದೊಂದಿಗೆ ಸಹ ಆತಿಥ್ಯ ವಹಿಸಲಿದೆ. ಶ್ರೀಲಂಕಾದೊಂದಿಗೆ ಭಾರತವು 2026ರ T20 ವಿಶ್ವಕಪ್ ಅನ್ನು ಸಹ ಆತಿಥ್ಯ ವಹಿಸಿದರೆ 2031ರ ODI ವಿಶ್ವಕಪ್ ಅನ್ನು ಭಾರತ ಬಾಂಗ್ಲಾದೇಶದೊಂದಿಗೆ ಸಹ ಆತಿಥ್ಯ ವಹಿಸಲಿದೆ. ಸ್ನೇಹಿತರೆ, ಇತ್ತೀಚೆಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಮಿಟಿಯು 2024ರಿಂದ 2031ರವರೆಗೆ ICC T20 ವರ್ಲ್ಡ್ ಕಪ್, ICC ODI ವರ್ಲ್ಡ್ ಕಪ್ ಮತ್ತು ಚಾಂಪಿಯನ್ಸ್ ಟ್ರೋಫಿಗಳನ್ನು ಆಯೋಜನೆ ಮಾಡುವಂಥ ದೇಶಗಳ ಶೆಡ್ಯೂಲನ್ನು ಬಿಡುಗಡೆ ಮಾಡಿದೆ. ಹೋಸ್ಟೆಡ್ ಕಂಟ್ರೀಸ್ಗಳ ಶೆಡ್ಯೂಲನ್ನು ಬಿಡುಗಡೆ ಮಾಡಿದೆ. ಆ ಒಂದು ಶೆಡ್ಯೂಲ್ಗಳ ಬಗ್ಗೆ ಇಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ಸ್ನೇಹಿತರೆ, ಈ ಒಂದು ಶೆಡ್ಯೂಲನ್ನು ನೀವು ನೋಡ್ಬೋದು. ICC ಮೆನ್ಸ್ T20 ವರ್ಲ್ಡ್ ಕಪ್, ICC
ಮೆನ್ಸ್ ODI ವರ್ಲ್ಡ್ ಕಪ್ ಮತ್ತು ICC ಮೆನ್ಸ್ ಚಾಂಪಿಯನ್ ಟ್ರೋಫಿಗಳ ಶೆಡ್ಯೂಲನ್ನು ನೋಡ್ಬೋದು. 2022ರಲ್ಲಿ ಆಸ್ಟ್ರೇಲಿಯಾದಲ್ಲಿ ICC ಮೆನ್ಸ್ T20 ವರ್ಲ್ಡ್ ಕಪ್ ನಡೆಯುತ್ತೆ. ಅದೇ ರೀತಿಯಾಗಿ 2023ರಲ್ಲಿ ಇಂಡಿಯಾದಲ್ಲಿ ICC ಮೆನ್ಸ್ ODI ವರ್ಲ್ಡ್ ಕಪ್ ನಡೆಯುತ್ತೆ. ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಗೊತ್ತಿರಲಿ. ಫಾರ್ ದ ಫಸ್ಟ್ ಟೈಮ್ ಅಮೆರಿಕವು ICC ಮೆನ್ಸ್ T20 ವರ್ಲ್ಡ್ ಕಪ್ ಅನ್ನು ವೆಸ್ಟ್ ಇಂಡೀಸ್ನೊಂದಿಗೆ ಸಹ ಆತಿಥ್ಯ ವಹಿಸಲಿದೆ. ಅದು 2024ರಲ್ಲಿ ವೆಸ್ಟ್ ಇಂಡೀಸ್ನೊಂದಿಗೆ ಸಹ ಆತಿಥ್ಯ ವಹಿಸಲಿದೆ. ಅದು ICC ಮೆನ್ಸ್ T20 ವರ್ಲ್ಡ್ ಕಪ್ ಅನ್ನ. ಅದೇ ರೀತಿಯಾಗಿ 2026ರಲ್ಲಿ ಭಾರತ ಮತ್ತು ಶ್ರೀಲಂಕಾ ICC ಮೆನ್ಸ್ T20 ವರ್ಲ್ಡ್ ಕಪ್ ಅನ್ನ ಸಹ ಆತಿಥ್ಯದೊಂದಿಗೆ ಆಯೋಜನೆ ಮಾಡಲಿವೆ. ಅದೇ ರೀತಿಯಾಗಿ ಸ್ನೇಹಿತರಲ್ಲಿ ಇಂಪಾರ್ಟೆಂಟ್ ಅಂತ ಮಾಹಿತಿ, 2031ರಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ICC ಮೆನ್ಸ್ ODI ವರ್ಲ್ಡ್ ಕಪ್ ಅನ್ನ ಆಯೋಜನೆ ಮಾಡಲಿವೆ ಮತ್ತು ಭಾರತ 2029ರಲ್ಲಿ ICC ಮೆನ್ಸ್ ಚಾಂಪಿಯನ್ ಟ್ರೋಫಿಯನ್ನ ಆಯೋಜನೆ ಮಾಡಲಿದೆ. ಸ್ನೇಹಿತರೆ, ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, 2025ರಲ್ಲಿ ಪಾಕಿಸ್ತಾನವು ICC ಮೆನ್ಸ್ ಚಾಂಪಿಯನ್ ಟ್ರೋಫಿಯನ್ನು ಆಯೋಜನೆ ಮಾಡಲಿದೆ. ಸ್ನೇಹಿತರೆ, ಇಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ನೇಹಿತರೆ, ಮೊದಲನೇ ಹೇಳಿಕೆಯನ್ನು ನೋಡೋಣ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI ಮತ್ತು ಜಾರಿ ನಿರ್ದೇಶನಾಲಯದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನಿರ್ದೇಶಕರ ಅಧಿಕಾರಾವಧಿಯನ್ನು 2 ವರ್ಷಗಳಿಂದ 5 ವರ್ಷಗಳವರೆಗೆ ಎಂದು 2 ಸುಗ್ರೀವಾಜ್ಞೆಗಳನ್ನು ಹೊರಡಿಸಲಾಯಿತು. ಎರಡನೇ ಹೇಳಿಕೆ, ಸಂವಿಧಾನದ 123ನೇ ವಿಧಿಯಂತೆ ರಾಷ್ಟ್ರಪತಿಗಳು ಹಾಗೂ 213ನೇ ವಿಧಿಯಂತೆ ರಾಜ್ಯಪಾಲರು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು. ಮೂರನೇ ಹೇಳಿಕೆ, DSPE ಆಕ್ಟ್ 1946 ಮತ್ತು CVC ಆಕ್ಟ್ 2003ಕ್ಕೆ 2 ಸುಗ್ರೀವಾಜ್ಞೆಗಳನ್ನು ಹೊರಡಿಸಿ ತಿದ್ದುಪಡಿಗಳನ್ನು ಮಾಡಲಾಗಿದೆ. ಈ ಮೇಲಿನ ಹೇಳಿಕೆಗಳ ಆಧಾರದ ಮೇಲೆ ಉತ್ತರಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ. ಈ ಮೇಲಿನ 3 ಹೇಳಿಕೆಗಳು ಸರಿಯಾದಂಥ ಉತ್ತರಗಳಾಗಿವೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಆನ್ಸರ್. ಸ್ನೇಹಿತರೆ, ಮೊದಲನೇ ಹೇಳಿಕೆಯನ್ನು ನೋಡೋಣ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI ಮತ್ತು ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟರ ಅಧಿಕಾರಾವಧಿಯು ಎಷ್ಟಿತ್ತು ಅಂತಂದರೆ 2 ವರ್ಷಗಳವರೆಗೆ ಇತ್ತು. ಆದರೆ ಈಗ ರಾಷ್ಟ್ರಪತಿಗಳು 2 ಸುಗ್ರೀವಾಜ್ಞೆಗಳನ್ನು ಹೊರಡಿಸಿ ಇವರ ಅಧಿಕಾರಾವಧಿಯನ್ನು 5 ವರ್ಷಗಳವರೆಗೆ ವಿಸ್ತರಿಸಲಾಗಿದೆ. ಎರಡನೇ ಹೇಳಿಕೆಯನ್ನು ನೋಡೋಣ. ಸಂವಿಧಾನದ 123ನೇ ವಿಧಿಯಂತೆ ರಾಷ್ಟ್ರಪತಿಗಳು ಹಾಗೂ ಸಂವಿಧಾನದ 213ನೇ ವಿಧಿಯಂತೆ ರಾಜ್ಯಪಾಲರು ಸಂಸತ್ತಿನಲ್ಲಿ ಯಾವುದೇ ರೀತಿಯಾದಂಥ ಅಧಿವೇಶನಗಳು ನಡೆಯದೇ ಇರುವಂತಹ ಸಂದರ್ಭದಲ್ಲಿ ಇಂತಹ ಸುಗ್ರೀವಾಜ್ಞೆಗಳನ್ನು ಹೊರಡಿಸಿ ಕಾನೂನುಗಳನ್ನು ಹೊರಡಿಸಬಹುದು. ಸಂಸತ್ತು ಅಧಿವೇಶನವನ್ನು ಪ್ರಾರಂಭ ಮಾಡಿದಂತಹ 6 ವಾರಗಳ ಒಳಗಾಗಿ ಈ ರೀತಿಯ ಕಾನೂನುಗಳನ್ನು ಅನುಮೋದಿಸಬೇಕಾಗುತ್ತದೆ. ಮೂರನೇ ಹೇಳಿಕೆ, DSPE ಆಕ್ಟ್, ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ ಆಕ್ಟ್ 1946 ಮತ್ತು CVC ಆಕ್ಟ್, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ 2003ಕ್ಕೆ ಈ 2 ಸುಗ್ರೀವಾಜ್ಞೆಗಳನ್ನು ಹೊರಡಿಸಿ ತಿದ್ದುಪಡಿಗಳನ್ನು ಮಾಡಲಾಗಿದೆ. ಇದು ಕೂಡ ಸರಿಯಾದಂತಹ ಉತ್ತರ. ಸ್ನೇಹಿತರೆ, ಇಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಸಿಬಿಐನ ನಿರ್ದೇಶಕರು ಯಾರು ಅಂತಂದರೆ ಸುಬೋಧ್ ಕುಮಾರ್ ಜೈಸ್ವಾಲ್ ರವರಾಗಿದ್ದಾರೆ. ಅದೇ ರೀತಿಯಾಗಿ ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರ ನಿರ್ದೇಶಕರು ಯಾರು ಅಂತಂದರೆ ಸಂಜಯ್ ಕುಮಾರ್ ಮಿಶ್ರಾ ರವರಿದ್ದಾರೆ. CBIನ ನಿರ್ದೇಶಕರು ಸುಬೋಧ್ ಕುಮಾರ್ ಜೈಸ್ವಾಲ್. ಅದೇ ರೀತಿಯಾಗಿ ED ನಿರ್ದೇಶಕರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ನಿರ್ದೇಶಕರು ಸಂಜಯ್ ಕುಮಾರ್ ಮಿಶ್ರಾ ರವರಿದ್ದಾರೆ. ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ಮುಖ್ಯಮಂತ್ರಿ ಉದ್ಯಮ ಕ್ರಾಂತಿ ಯೋಜನೆಯನ್ನು ಪ್ರಾರಂಭಿಸಿತು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಮಧ್ಯಪ್ರದೇಶ ರಾಜ್ಯವು ಮುಖ್ಯಮಂತ್ರಿ ಉದ್ಯಮ ಕ್ರಾಂತಿ ಯೋಜನೆಯನ್ನು ಪ್ರಾರಂಭಿಸಿತು. ಈ ಯೋಜನೆಯಿಂದ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವಂತಹ ಯೋಜನೆ ಈ ಮುಖ್ಯಮಂತ್ರಿ ಉದ್ಯಮ ಕ್ರಾಂತಿ ಯೋಜನೆಯಾಗಿದೆ. ಇದನ್ನು ಮಧ್ಯಪ್ರದೇಶ ರಾಜ್ಯದ ಮುಖ್ಯಮಂತ್ರಿಯವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ರವರು ಉದ್ಘಾಟನೆಯನ್ನು ಮಾಡಿದರು. ಮುಂದಿನ ಪ್ರಶ್ನೆ, ಭಾರತೀಯ ವಾಯುಪಡೆ ಮತ್ತು ಭಾರತೀಯ ಸೇನೆಯು ನಡೆಸಿದ ಜಂಟಿ ಏರ್ಲಿಫ್ಟ್ ವ್ಯಾಯಾಮದ ಹೆಸರೇನು? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳಲ್ಲಿ ಕೂಡ ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪರೇಷನ್ ಹೆರ್ಕ್ಯುಲೆಸ್ ಎಂಬಂತಹ ಜಂಟಿ ವ್ಯಾಯಾಮವನ್ನು ಭಾರತೀಯ ವಾಯುಪಡೆ ಮತ್ತು ಭಾರತೀಯ ಸೇನೆಯು ಇತ್ತೀಚೆಗೆ ನಡೆಸಿದೆ. ಸ್ನೇಹಿತರೆ, ಅದೇ ರೀತಿಯಾಗಿ ನೀವು ಆಪ್ಷನ್ಸ್ಗಳಲ್ಲಿ ನೋಡ್ಬೋದು. ನ್ಯೂಮ್ಯಾಡಿಕ್ ಎಲಿಫೆಂಟ್, ಡೆಸರ್ಟ್ ಈಗಲ್, ಹಿಮಾಲಯನ್ ವಾರಿಯರ್ ಅಂತ ನ್ಯೂಮ್ಯಾಡಿಕ್ ಎಲಿಫೆಂಟನ್ನು ಭಾರತ ಮತ್ತು ಮಂಗೋಲಿಯಾದೊಂದಿಗೆ ನಡೆಸುವಂತಹ ಜಂಟಿ ಸಮರಾಭ್ಯಾಸವಾಗಿದೆ. ಭಾರತ ಮತ್ತು ಮಂಗೋಲಿಯಾ. ಅದೇ ರೀತಿಯಾಗಿ ಡೆಸರ್ಟ್ ಈಗಲ್ UAE ದೇಶದೊಂದಿಗೆ ನಡೆಸುವಂಥ ಯುನೈಟೆಡ್ ಅರಬ್ ಎಮಿರೇಟ್ಸ್ನೊಂದಿಗೆ ಭಾರತ ನಡೆಸುವಂಥ ಜಂಟಿ ಸಮರಾಭ್ಯಾಸವಾಗಿದೆ. ಅದೇ ರೀತಿಯಾಗಿ ಹಿಮಾಲಯನ್ ವಾರಿಯರ್ ಇದು UK ದೇಶದೊಂದಿಗೆ ಯುನೈಟೆಡ್ ಕಿಂಗ್ಡಮ್ನೊಂದಿಗೆ ಭಾರತ ನಡೆಸುವಂತಹ ಜಂಟಿ ಸಮರಾಭ್ಯಾಸವಾಗಿದೆ. ಇಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ, ಸ್ನೇಹಿತರೆ, ವಿಡಿಯೋನ ಕೊನೆಯದಾಗಿ ನಿಮಗಾಗಿ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಆ ಪ್ರಶ್ನೆ ಏನಿದೆ ಅಂತಂದರೆ,
ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಮಾಲ್ಡೀವ್ಸ್ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ತ್ರಿಪಕ್ಷೀಯ ಕರಾವಳಿ ರಕ್ಷಣಾ ವ್ಯಾಯಾಮವನ್ನು ದೋಸ್ತಿ ಎಂದು ಹೆಸರಿಸಲಾಗಿದೆ. ಹೇಳಿಕೆ 2, ಇದು ವಾರ್ಷಿಕ ವ್ಯಾಯಾಮ. ಹೇಳಿಕೆ 3, ಈ ವ್ಯಾಯಾಮದ 15ನೇ ಆವೃತ್ತಿ ಮಾಲ್ಡೀವ್ಸ್ನಲ್ಲಿ ನಡೆಯುತ್ತಿದೆ. ಈ ಒಂದು ಹೇಳಿಕೆಗಳ ಆಧಾರದ ಮೇಲೆ ಕೆಳಗಡೆ ನಾವು ಉತ್ತರಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಆಪ್ಷನ್ ಎ 1 ಮತ್ತು 2 ಮಾತ್ರ, ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ನಮ್ಮ ತಥಾಗತ್ ಚಾನಲ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸುವಂತಹ ಸಮಯವಾಯಿತು ಸ್ನೇಹಿತರೆ. ಮುಂದಿನ ಪಾರ್ಟ್ 2 ವಿಡಿಯೋವೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋಗಳ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ, ಬಿವೇರ್ ಆಫ್ ಕೊರೋನಾ ಆ್ಯಂಡ್ ಒಮಿಕ್ರಾನ್. ಥ್ಯಾಂಕ್ ಯು.